Hello. È un americano. Hi, ನಮಸ್ಕಾರ ಸ್ನೇಹಿತರೆ. ಚೆನ್ನಾಗಿದ್ದೀರಾ? Next. Hi, namaste, Navisha. Next. Hello, ನಮಸ್ತೆ. ನನ್ನ ಹೆಸರು ಜಿಯಾ. ಅರೆ ವಾ, ನೋಡಿ ಸ್ನೇಹಿತರೆ, ಫುಲ್ ಫ್ಯಾಮಿಲಿ ನಾವು ಇಲ್ಲಿ ಒಂದು ಬೀಚ್ ಹತ್ರ ಬಂದಿದ್ದೀವಿ. ಮನೆ ಬೆಳಿಗ್ಗೆ ಆಲ್ಮೋಸ್ಟ್ ಬಿಟ್ಟು 1.5 ಗಂಟೆ ಆಯಿತು. 75 ಕಿಲೋಮೀಟರ್ಸ್ ಡ್ರೈವ್ ಮಾಡ್ಕೊಂಡು ಬಂದಿದ್ದೀವಿ. 75 ಕಿಲೋಮೀಟರ್ಸ್ ಆಲ್ಮೋಸ್ಟ್ ರೈಟ್. ಅಂದರೆ ಒಂದು ಧಾರವಾಡದಿಂದ ಬೆಳಗಾವಿ ಹೋದಂಗೆ. ಸೊ ಕಾರಲ್ಲಿ ಇಲ್ಲಿ ಒಂದು ಪಾರ್ಕಿಂಗಲ್ಲಿ ಒಂದು ಜಂಕ್ ಪಾರ್ಕಿಂಗ್ ಹುಡುಗ್ಬಿಟ್ಟು ಕಾರ್ ಸೇಫಾಗಿ ಇಲ್ಲಿ ಪಾರ್ಕ್ ಮಾಡಿದ್ದೀವಿ. ಸ್ವಲ್ಪ ರೆಸ್ಟ್ ತೊಗೊಳ್ಳಂತ ಹೇಳ್ಬಿಟ್ಟು ಗೌರಿ ಏನೋ ಸ್ಪೆಷಲ್ ಮಾಡ್ತಾಳಂತೆ. ಹೇಳಮ್ಮ ಗೌರಿ, ವಾಟ್ ಸ್ಪೆಷಲ್? See, this is the coconut milk. ಓ, ಕೋಕೋನಟ್ ಮಿಲ್ಕ್. ಕೋಕೋನಟ್ ಹಾಲು. Yeah, so I will add the coffee powder. ಓ, ಕಾಫಿ ಪೌಡರ್. ಓಕೆ, ಏನೋ ಹೊಸ ಹೊಸದಾಗ ಕಂಡಿರ್ತಾಳಮ್ಮ. ನೋಡಿ, ಕಾಫಿ ಪೌಡರ್ ಹಾಕ್ತಿದ್ದಾಳೆ ಅದರಲ್ಲಿ. ಅಂದರೆ ಅದು ನೋಡಿ, ವಾವ್, ನೋಡಿ ಸೂಪರ್. Then ನೆಕ್ಸ್ಟ್ ಏನಮ್ಮ? cover. Properly. ಕವರ್ ಆ್ಯಂಡ್ ದೆನ್ Shake. ಶೇಕ್ ಎ ಬಾಡಿ, ಶೇಕ್ ಶೇಕ್ ಶೇಕ್, ಶೇಕ್ ಎ ಬಾಡಿ, ಶೇಕ್ ಶೇಕ್ ಶೇಕ್. You know what's it? 2000 AD. This is coconut coffee. ಕೋಕೋನಟ್ ಕಾಫಿ. ಓಕೆ, No, any taste. ಟೇಸ್ಟ್ ಮಾಡ್ತಾರೆ ಗೌರಿ. ಚೆನ್ನಾಗಿದೆನಾ? ವಾವ್, ನಾನು ಟೇಸ್ಟ್ ಮಾಡಲಾ? ಕೊಡೆ 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 ಸಕ್ಕತ್ತಾಗಿದೆ ಅಂತ ಹೇಳ್ತಾಳೆ. ನಿಮಿಷ ನಾನು ಸೂಪರ್ ಆಗಿದೆ. Alright. ಯಾ, Same like liking coffee. ಎಸ್ ಎಸ್ ಎಸ್. ಎಷ್ಟಾಯ್ತಮ್ಮ ಇದಕ್ಕೆ? ಹೌ ಮಚ್? Maybe 10. ಓ, 10 UN. Maybe. ಓ, ಆ್ಯಂಡ್ ಹೌ ಅಬೌಟ್ ದಟ್ ವಾಟ್ ಇಸ್ ದಿಸ್? No, or you mean one bottle? How much? Yeah. ಯಾ, This one bottle maybe 5. 5 UN. ವಾವ್, ಆ್ಯಂಡ್ ಹೌ ಅಬೌಟ್ ದಿಸ್ ಒನ್? Also maybe 5. 5 ಅಂದರೆ ಎಲ್ಲ ಸೇರಿ ಟೋಟಲಿ 10 UN. ಸೊ ಇಫ್ ಯು ಗೋ ಔಟ್ಸೈಡ್ ಆ್ಯಂಡ್ ಡ್ರಿಂಕ್ ಹೌ ಮಚ್ ವಿಲ್ ಕಮ್? Also 10. Wait. Like if you go to like the Luckin Coffee or Stars. Yeah, liking coffee, coconut latte is coconut coffee is really a 10. 10. And how about Starbucks? I don't know. ಓಕೆ. ಓಕೆ ಸ್ನೇಹಿತರೆ, ಅಂದರೆ ಇಲ್ಲಿ ಬಂದು ಕಾರಲ್ಲೇ ಸ್ಲೈಟಾಗಿ ಬ್ರೇಕ್ಫಾಸ್ಟ್ ಎಲ್ಲ ಮಾಡಿದ್ವಿ. ಬ್ರೇಕ್ಫಾಸ್ಟ್ ಆದ ತಕ್ಷಣ ಗೌರಿ ಕಾಫಿ ಕೊಡ್ತಾ ಇದ್ಲು. ಆಮೇಲೆ ನಾನು ಕೋಕೋನಟ್ ಎಳ್ನೀರಿದು. ನಮ್ಮ ಹೀರೋ ಮಗನೇ, ಹೀರೋ ವಾಟ್ ಯು ಡ್ರಿಂಕಿಂಗ್? Water. ವಾಟರ್. GIBT, ವಾಟ್ ಯು ಡ್ರಿಂಕಿಂಗ್? ಆ್ಯಂಡ್ ಹೀರೋ ಹತ್ರ some ಸ್ಪೆಷಲ್ ಐಟಮ್ ಇದೆ. ಶೋ ವಾಟ್ ಯು ಹ್ಯಾವ್? ನೋಡಿ, ಅವ್ನು ಡ್ರೋನ್ ತೊಗೊಂಡಿದ್ದಾನೆ. Maybe not allowed. ಆಮೇಲೆ ಹೌ ಮೆನಿ ಡ್ರೋನ್ಸ್ ಹ್ಯಾವ್ ಟೇಕನ್? 2 ಡ್ರೋನ್. ವಾವ್, ನೋಡಿ ಅವ್ನು ಬಿಸ್ತಾ ಇದ್ದಾನೆ. ವಾವ್, ಗುಡ್. ಆ್ಯಂಡ್ ಶೋ ದ ಒನ್ ಮೋರ್ ಡ್ರೋನ್. ಅರೆ ವಾ. ಬನ್ನಿ ಸ್ನೇಹಿತರೆ, ಹೊರಗಡೆ ಸಿಕ್ಕಾಪಟ್ಟೆ ಶೆಕೆ ಇದೆ, ಬಿಸಿಲಿದೆ, ಎಲ್ಲ ಇದೆ. ಬೀಚ್ ಹತ್ರ ಹೋಗೋಣ ಬನ್ನಿ. ಲೆಟ್ಸ್ ಗೋ, ಕಮ್ ಆನ್. ನಮ್ಮ ಬ್ಲ್ಯಾಕಿ ಬಂದಿದ್ದಾನೆ ಪಾಪ. ಅವನಿಗೆ ಕಾರಲ್ಲಿ ಕೂತ್ಕೊಂಡು ಫುಲ್ಲು ಅವನಿಗೆ ಗೌರಿ ನೀರು ಕುಡಿಸ್ತಾರೆ ನೋಡಿ ಬ್ಲ್ಯಾಕಿಗೆ. ಪಾಪ ಅವ್ನು ನೀರು ಕುಡಿತಾ ಇದ್ದಾನೆ. ಪಾಪ ಈ ಥರ ಪಾರ್ಕಿಂಗ್ ಇದೆ. ಈ ಪಾರ್ಕಿಂಗಲ್ಲಿ ನಾವು ಇಲ್ಲಿ ಕಾರ್ ಈ ಥರ ಪಾರ್ಕ್ ಮಾಡಿದ್ದೇನೆ ನಾನು. ಅಂದರೆ ಇದೊಂದು ಚಿಕ್ಕ ಹಳ್ಳಿ. ನಾವು ಸಮುದ್ರದಿಂದ ಒಂದು 1 ಕಿಲೋಮೀಟ್ರ್ ಇದೆ ಚಿಕ್ಕ ಹಳ್ಳಿಯಲ್ಲಿ ನಾವು ಇಲ್ಲಿ ಪಾರ್ಕಿಂಗ್ ಮಾಡಿದ್ವಿ. ಹಳ್ಳಿಯಲ್ಲಿ ಏನಕ್ಕಂದರೆ ಸ್ವಲ್ಪ ಪಾರ್ಕಿಂಗ್ ಫೀಸ್ ಕಡಿಮೆ, ಚೀಪ್ ಇದೆ. ಯಾಕಂದರೆ ಬೀಚ್ ಪಕ್ಕದಲ್ಲಿ ಅಂದರೆ ಪಾರ್ಕಿಂಗ್ ಫೀಸ್ ತುಂಬ ಎಕ್ಸ್ಪೆನ್ಸಿವ್ ಇದೆ. ಚಿಕ್ಕದು ಕಮ್ಯುನಿಟಿ ಪಾರ್ಕಿಂಗ್ ಇದು. ಹೌ ಟು ಗೋ ಟು ದ ಬೀಚ್? You ask the lady how to go to the beach? Ask them. Okay, ಈ ಕಡೆ ಹೋಗೋದಂತ ಬನ್ನಿ. ಇದು ಬೀಚಿಂದ ನಮ್ಮ ಮನೆಯಿಂದ ಒಂದು 75 ಕಿಲೋಮೀಟರ್ ಇದೆ. ಈ ಹಳ್ಳಿ ಮನೆಯೆಲ್ಲ ಈ ಥರ ಇರುತ್ತೆ ನೋಡಿ ಸಂಜೆನಲ್ಲಿ. ಸೊ ಹಳ್ಳಿ ಮನೆ ಇಲ್ಲೆಲ್ಲ ಪಾರ್ಕಿಂಗ್ ಎಲ್ಲ ಮಾಡಿರ್ತಾರೆ. ಅಂದರೆ ಹೊರಗಡೆ ಬರೋ ಕಾರೆಲ್ಲ ಇಲ್ಲಿ ಬಂದು ಪಾರ್ಕ್ ಮಾಡ್ಬೋದು. ಈ ಥರ ಮನೆ ಇದೆ. ಮನೇಲಿ ನೋಡಿ ಅಲ್ಲಿ ಬೆಕ್ಸ್ ಹಾಕಿದ್ದಾರೆ. ಯು ಸಿ ದ ಕ್ಯಾಟ್ ದೇರ್. ನೋಡಿ ಯಾವ ಥರ ಬೆಕ್ಸ್ ಹಾಕಿದ್ದಾರೆ ನೋಡಿ ಮನೆಯವರು. ನೋಡಿ ಅವರು ಎಲ್ಲೋ ಅಕ್ಟೋಬರ್ ಈ ಎಷ್ಟೊಂದು ಬೇಕಿದೆ ಇಲ್ಲಿ. ವಾಟ್ ದ ಮೆನ್ಷನ್ ಕ್ಯಾನ್ ಟೇಕ್ ಅವೇ ವಾಟ್? ಹಾಂ, ಡೋಂಟ್ ಟಚ್ ದ ಮೆನ್ಷನ್. ಓ, Don't feed. ಲೇ Maybe they go for holiday and also some people have them. ಓಕೆ, ಮಗಳು ಫೋಟೋ ಹೊಡಿತಿದ್ದಾಳೆ. ಬನ್ನಿ. ಅದು ಒಂಥರ ನೋಡಿ ಎಲ್ಲ ಗಲ್ಲಿ ಹೆಂಗಿದೆ ಹಳ್ಳಿ ಮನೆ. ಇಲ್ಲಿಂದ 300 ಮೀಟರ್ಸ್ ಅಂತೆ ಬೀಚ್ಗೆ. ಸಂಜೆನ್ ಫೀಲಿಂಗ್ ಬರ್ತಾನೆ ಇಲ್ಲ ಇಲ್ಲಿ. ಎವ್ರಿವೇರ್ ಪಾರ್ಕಿಂಗ್ ಬಿಕಾಸ್ ದ ಬೀಚ್ ರೈಟ್. ವಿಚ್ ಸೈಡ್ ದ ಬೀಚ್? ಐ ಥಿಂಕ್ ದಿಸ್ ಸೈಡ್ ರೈಟ್? ಯು ಆಸ್ಕ್ ದ ಗೈಸ್. Also I can go
ಹಿಂಗೆ ಗೋ ದಿಸ್ ವೇ ಕಮ್. ಎಲ್ಲಮ್ಮ ಈ ಕಡೆನೇ ಇದೆಯಲ್ಲ ರೋಡು, ಇಲ್ಲೂ ಹೋಗ್ಬೋದಲ್ಲ. ಹಳ್ಳಿ ಮನೆ ನಾವು ಹೋಮ್ ಸ್ಟೇ ಮಾಡಿಬಿಟ್ಟಿದ್ದಾರೆ. Oh, here you can take shower. ಯಾ ರಿಯಲಿ ಅಂದರೆ ಇಲ್ಲಿ ಹೊರಗಡೆ ಬಂದು ಸ್ನಾನ ಮಾಡ್ಬೋದಂತೆ ಆದರೆ. Not homestay, just for rent. ಓಕೆ. 10 ಏನಂತೆ ಒಬ್ಬರು ಪರ್ಸನ್ಗೆ ಸ್ನಾನ ಮಾಡ್ಬೇಕಂದ್ರೆ ಇಲ್ಲಿ. Or after, it's going to rain. ಮಳೆ ಬರೋಂಗಾಗಿದೆ ಗುರು. ಯಾ ಗೋಯಿಂಗ್ ಟು ರೈನ್ ನಾವು. ಬಿಡ್ತು ಇಲ್ಲೇ ಇದೆ ಬೀಚ್, ಎದುರುಗಡೆ ಕಾಣಿದೆ ಸಮುದ್ರ ನಿಮಗೆ. ನೋಡಿ ಇದೆಲ್ಲ ಬೀಚ್ ಆ್ಯಂಡ್ಸ್ ಎಲ್ಲ ಮಾರ್ತಾ ಇದ್ದಾರೆ. ಈ ಥರ ಇದ್ದಾನೆ ಇದು. ಇದೇ ಒಂದು ಬೀಚ್. ಇದು ಬೀಚ್ ಹೆಸರುಬಿಟ್ಟು ನಾನ್ ಆವ್ ಅಂತ ಹೇಳ್ತಾರೆ. ನಾನ್ ಆವ್ ಹಿಂಗಿದೆ ನೋಡಿ. ಬಟ್ ಇಲ್ಲಿ ವ್ಯೂಸ್ ಅಷ್ಟು ಬರ್ತಾ ಇಲ್ಲ ಸ್ವಲ್ಪ. ಬನ್ನಿ ಹೋಗೋಣ ಮುಂದೆ. ಸರಿ, ಇಲ್ಲೆಲ್ಲ ಆಟ ಆಡಬೇಡಿ, ಇಲ್ಲೆಲ್ಲ ಇಲ್ಲಿ ಡೇಂಜರ್ ಇದೆ, ಆಡೋಕ್ಕೆ ಹೋಗ್ಬೇಡಿ ಅಂತೆಲ್ಲ ಇವ್ರಿಗೆಲ್ಲ ಬೈದು ಕಳಿಸ್ಬಿಟ್ರು ಇವರು ಸೆಕ್ಯೂರಿಟಿಯವರು. ನೋಡಿ ಇಲ್ಲಿ ಆಡೋಂಗಿಲ್ಲ, ಅಲ್ಲಿ ಮುಂದೆ ಇದು ಮಾಡಿರ್ತಾರೆ, ಅಲ್ಲಿ ಮಾತ್ರ ನೀವು ಸ್ನಾನ ಮಾಡಬೇಕು ಅಂತ ಹೇಳಿದರು. ಜಿಯಾ JVD ಲೇ ಜಿಯಾ, ಟೇಕ್ ದ ಬ್ಲ್ಯಾಕಿ ಇನ್ ದ ವಾಟರ್. ನೋ, ಥ್ರೋ ಹಿಮ್, ಲೆಟ್ ಹಿಮ್ ಪ್ಲೇ. ನೋಡ ನೀರಲ್ಲಿ ಹೋಗಕ್ಕೆ ಬೇಡ ಅಂತಿದ್ದ ಅವನು. ಅವನು ಬೇಡ ಅಂತಿದ್ದ ನಾನು. ಭಯ ಅವನಿಗೆ, ಭಯ ಬರ್ತಾಯಿದೆ ಪಾಪ. ಸ್ನಾನ ಮಾಡೋದು ನೀರಲ್ಲಿ ಹೋಗೋದು ಇಷ್ಟ ಆಗಲ್ಲ ಅವನಿಗೆ. ನೋಡಿ ಅವ್ನು ಹೋಗ್ತಾ ಇಲ್ಲ ಅವನಿಗೆ. ಲೇ ಕ್ಯಾರಿ ಅಂಡ್ ಪುಟ್ ಹಿಮ್ ಇನ್ ದ ವಾಟರ್. ಜಸ್ಟ್ ಲೈಕ್ ಕಪ್ಪೆ ಚಿಪ್ ಹುಡುಕ್ತಾ ಇದ್ದಾಳೆ ನೋಡಿ. ತಗೊಂಡ್ಲು, ಅವಳಿಗೆ ವಿಡಿಯೋ ಮಾಡಿದ್ರೆ ಕೋಪ ನೋಡುತ್ತೆ, ಬೈದ್ಬಿಡ್ತಾಳೆ ಅವಳು. ಹೀರೋ ಅವನು ಪ್ರೊಫೆಷ್ನಲ್ ಡ್ರೋನ್ ಇದು ಮಾಡ್ತಾ ಇದ್ದಾನೆ, ಈಗ ಹಾರಿಸ್ತಾನಂತೆ. ಅವ್ನು ಚೆನ್ನಾಗಿ ಮಾಡ್ತಾನೆ ಡ್ರೋನ್ ಶಾಟ್ಸ್ ಎಲ್ಲ. ಈಗ ನೆಕ್ಸ್ಟ್ ಅದನ್ನು ಹಾರಿಸೋಣ. ಆಮೇಲೆ ಇವನಿಗೆ ಬೀಚಲ್ಲಿ ಹೋಗೋ ಮಗನೇ ಅಂದರೆ ಫುಲ್ ಶೋ ಆಫ್ ಮಾಡ್ತಾನೆ ಅವನು. ಸೆಟಪ್ ಮಾಡ್ತಾ ಇದ್ದಾನೆ. ಬ್ಯಾಗ್ ತೊಗೊಂಡಿದ್ದಾನೆ, ಆ ಬ್ಯಾಗ್ನೇ ಅವನು ಒಂಥರ ಓಕೆ. ಬಿ ಕೇರ್ಫುಲ್. ಬಿ ಕೇರ್ಫುಲ್ ಯುವರ್ ಹ್ಯಾಂಡ್. ನೋಡಿ ಈ ಥರ ಕೈಯಲ್ಲಿ ಇಟ್ಕೊಂಡು ಹಾರ್ತು. ವಾವ್, ಬಿಡೋದು ಗೋ. ಒಳ್ಳೆ ಹೋಗೇ ಬಿಟ್ಟವನು. ಬಾಬಾ ಸಖತ್ ಫಾಸ್ಟ್ ಆಗಿದ್ದಾನೆ ನೋಡಿ. ಬ್ಯೂಟಿಫುಲ್ ವ್ಯೂ ನೋಡಿ. ಹಿಂಗೆ ಹೋಗ್ತಿದ್ದಾರೆ ಟ್ಯೂಬೆಲ್ಲ ಹಾಕ್ಕೊಂಡು. ಇವರು ಒಂದು ಚಿಕ್ಕ ಬೋಟ್ ಇಟ್ಕೊಂಡು ಹೋಗ್ತಿದ್ದಾರೆ. ದೂರ ಜೆಟ್ ಸ್ಕೀಂಗಲ್ಲಿ ಹೋಗ್ತಾ ಇದ್ದಾರೆ. ನನ್ನ ಮಗನಿಗೆ ಹೇಳಿದೆ ಅಂದರೆ ಆ ಜೆಟ್ ಸ್ಕೀನ ಫಾಲೋ ಮಾಡಪ್ಪ ಅಂತ ಹೇಳಿದೆ ನಾನೀಗ. ದೂರ ಇದ್ದಾರೆ ಅವರು. ಅವನು ಹೆಂಗೆ ಇದು ಮಾಡ್ತಾನೆ ನೋಡಿ, ಈಗ ಕೈಯಲ್ಲಿ ಇದು ಮಾಡ್ತಾ ಇದ್ದಾನೆ. ಎಕ್ಸ್ಪರ್ಟ್ ಅವನು. ಬ್ಯೂಟಿಫುಲ್ಲಾಗಿ ಕಪ್ಪೆ ಚಿಪ್ನ ಸೆಲೆಕ್ಟ್ ಮಾಡಿದ್ದಾಳೆ ಮಗಳು. ಏನು ಚೆನ್ನಾಗಿದೆ ಇದು, ಕ್ಯೂಟಾಗಿದೆ ನೋಡಿ. ವಾವ್, ಸೂಪರಾಗಿದೆ. ಒಳ್ಳೆ ಆರ್ಟಿಸ್ಟ್ ಇದ್ದಾಳೆ ಅವಳು. ಇನ್ನು ನನ್ನ ಮಗ ಅಲ್ಲಿ ಹೋಗಿದ್ದಾನೆ. ನಿಮ್ಗೆ ಸ್ಪೆಷಲ್ ತೋರಿಸ್ತೀನಿ. ಇಲ್ಲೊಂದು ಸ್ಕ್ರೀನ್ ಹಾಕ್ಬಿಟ್ಟಿದ್ದಾರೆ, ಓಪನ್ ಏರ್ ಥಿಯೇಟರ್ ಇದು. ಅಂದರೆ ರಾತ್ರಿ ಇಲ್ಲಿ ಕುತ್ಕೊಂಡು ಒಂಥರ ಬಾರ್ ಥರ ಇದೆ. ಇಲ್ಲೆಲ್ಲ ಜನ ಕುತ್ಕೊಂಡು ಎಣ್ಣೆ ಹೊಡಿತಾ ಆರಾಮಾಗಿ ವಿಡಿಯೋ ಸಾಂಗ್ಸ್ ನೋಡ್ಬೋದು, ಇಲ್ಲ ಮೂವಿ ನೋಡ್ಬೋದು. ಚೆನ್ನಾಗಿ ನೋಡಿದಾನ. ಈ ಪ್ರೊಜೆಕ್ಟ್ರ್ ಇಲ್ಲಿದೆ, ಅದೇ ಗೊತ್ತಾಗ್ತಿಲ್ಲ. ಪ್ರೊಜೆಕ್ಟ್ರ್ ಮೋಸ್ಟ್ಲಿ ಎಲ್ಲೆಲ್ಲೋ ಇರಬೇಕು. ಏನೋ ಚಿತ್ರ ಮಾಡ್ತಾರೆ ನೋಡಿ ಇಲ್ಲಿ. ಗೌರಿ ಒಂದೆರಡು ಫೋಟೋ ಹೊಡಿತೀನಿ. ಆ ಫೋಟೋ ಹೆಂಗಿದೆ ಅನ್ನೋದು ಕಮೆಂಟಲ್ಲಿ ಹೇಳಿ. ಚೆನ್ನಾಗಿದೆ. ಇಲ್ಲಿ ಈ ಥರ ಇದೆ ನೋಡಿ. ಇದು ಬಂದ್ಬಿಟ್ಟು ಸ್ಟೇರಿಂಗ್. ಇದನ್ನು ನೀವು ಈ ಕಡೆ ಮಾಡಿ ನೋಡಿ, ಅದು ಬೋಟ್ ಟರ್ನ್ ಆಗುತ್ತೆ. ಇದು ಈ ಥರ ಮಾಡಿದ್ರೆ ಇದು ಸ್ಟೇರಿಂಗ್ ಇದೆ. ಮಧ್ಯದಲ್ಲಿ ಇದು ಥರ ತಾಡ್ಪತ್ರೆ ಇದೆ. ಆಮೇಲೆ ಕೆಳಗಡೆ ನೋಡೋಣ ಬನ್ನಿ, ಕೆಳಗಡೆ ಹೆಂಗಿದೆ ನೋಡಿ. ಒಳಗಡೆ ಹಿಂಗಿದೆ, ಇಲ್ಲಿ ಒಳಗಡೆ ಚೆನ್ನಾಗಿದೆ ರೀ. ಇದು ಎಷ್ಟು ರೆಂಟ್ ಇದು ಕೇಳ್ಬೇಕು ನಾವು. ಸಕ್ಕತ್ತಾಗಿದೆ ಇದು. ಗೋವಾದಲ್ಲಿ ಎಷ್ಟಾಗುತ್ತೆ ಅಥವಾ ನಮ್ಮ ಮಲ್ಪೆ ಬೀಚಲ್ಲಿ ಎಷ್ಟಾಗುತ್ತೆ ಕಮೆಂಟಲ್ಲಿ ಹೇಳಿದ್ರು ರೆಂಟು ಪರ್ ಅವರ್. ನೋಡಿ ಏಂಜಲ್ ಬೇ ಅಂತ ಎಲ್ಲ ಪ್ರೈಸ್ ಹಾಕಿದ್ದಾರೆ ನೋಡಿ. 5 ಕಿಲೋಮೀಟ್ರಿಗೆ 260 ಪರ್ ಹೆಡ್. ಇಬ್ಬರು ಜನ ಅಂದರೆ 260 ಹಂಗೆ ಹಾಕಿದ್ದಾರೆ. ಈ ಗೊಂಬೆ ಮೇಲೆ 198. ಆಮೇಲೆ ಇಲ್ಲೊಂದು ನೋಡಿ 198. ಇದು ನೋಡಿ 298 ಇದೆ ಇಲ್ಲಿ. ಬೇಕಂದರೆ ಇಲ್ಲಿ ಹಾಕಿದ್ದಾರೆ ನೋಡಿ.
ಮಿನಿಟ್ಸ್ಗೆ 168 ಪರ್ ಪರ್ಸನ್ ಇದು. 15 ಮಿನಿಟ್ಸ್ಗೆ 128 ಪರ್ ಪರ್ಸನ್. ಹಿಂಗಿದೆ ನೋಡಿ, ಕಾಸ್ಟ್ಲಿ ಇದೆ ಇಲ್ಲಿ ಎಲ್ಲ. ಸೊ ನೆಕ್ಸ್ಟ್ ಏನಮ್ಮ ಪ್ಲಾನ್ ಗೌರಿ? ವಾಟ್ ದ ಪ್ಲಾನ್ ನೆಕ್ಸ್ಟ್? No, we just follow this coastal line, right? Oh, so Next just spot. just we follow the coastal line. We drive like how many kilometers we drive? Just about 2 kilometers. 2 kilometers. ಓಕೆ, ಅಲ್ಲಿ ಹೋಗೋಣ ಬನ್ನಿ. ಬಟ್ ಬೀಚಲ್ಲಿ ನಮ್ಮದು ಇವತ್ತು ಸ್ವಿಮ್ಮಿಂಗ್ ಗಿಮ್ಮಿಂಗ್ ಏನು ಪ್ಲ್ಯಾನ್ ಇಲ್ಲ, ಸುಮ್ಮನೆ ಹಾಗೆ ಟೈಮ್ ಪಾಸಿಗೆ ಬಂದಿದ್ದೀವಿ. Homestay. ಆಲ್ ಹೋಮ್ ಸ್ಟೇ ರೈಟ್? ಇದು ನೋಡಿ ಹಿಂದ್ಗಡೆ ಎಲ್ಲ ಹೋಮ್ ಸ್ಟೇ ಮಾಡಿದ್ದಾರೆ. ಇದೆಲ್ಲ ಲೈನ್ ವೈಟ್ ಕಲರ್ ಕಾಣ್ತಾರೆ, ಎಲ್ಲ ಹೋಮ್ ಸ್ಟೇ ಚೆನ್ನಾಗಿದೆ ಇಲ್ಲಿ. ಹೌ ಮಚ್ ಅಲ್ಲಿ ಹೋಮ್ ಸ್ಟೇ ಹಿಯರ್? ನೋ ಐಡಿಯಾ. ನೋಡಿ ಎಲ್ಲ ಹೋಮ್ ಸ್ಟೇ ಇದೆ, ಕ್ಲೀನಾಗಿ ಮಾಡಿದ್ದಾರೆ. ಈ ಸಮುದ್ರ ದಂಡೆ ಮೇಲೆ ಈ ಥರ ಒಂದು ಮನೆ ಥರ ಮಾಡಿದ್ದಾರೆ. ಇದೇನೆಂದರೆ ಚಿಕ್ಕ ಮಕ್ಳಿಗೆ ಇರ್ತಾರಲ್ಲ, ಚಿಕ್ಕ ಮಕ್ಕಳಿಗೆ ಈ ಥರ ಕುತ್ಕೊಂಡು ಆಟ ಆಡೋಕ್ಕೆ ಎಲ್ಲ ಇದೆ ನೋಡಿ. ಈ ಥರ ಹೋಮ್ ಸ್ಟೇನೇ ಇದೆ ಇದು. ಮೇಲೆ ಅಲ್ಲೆಲ್ಲ ಸ್ಲೈಡ್ ಮಾಡಿದ್ದಾರೆ, ಒಳಗಡೆ AC ಇರುತ್ತೆ, ಚೆನ್ನಾಗಿದೆ. ಏನದು ಬೇಕಂದರೆ ಇವ್ರಿಗೆ ಇಲ್ಲಿ ಫೋನ್ ನಂಬರ್ ಹಾಕಿದ್ದಾರೆ, ಇವ್ರಿಗೆ ಕಾಲ್ ಮಾಡಬೇಕು. ಚೆನ್ನಾಗಿದೆ ನೋಡಿ, ವೈಟ್ ಹೌಸ್ ಅಂತ ಇದೆ. ಎಲ್ಲ ಹೋಮ್ ಸ್ಟೇನೇ ಇದು. ಇದೆಲ್ಲ ಕುತ್ಕೊಂಡು ಆರಾಮಾಗಿ ನೋಡಿ, ಶೀಶಾ ಎಲ್ಲ ಇದೆ ಇಲ್ಲಿ. ಪಿಜ್ಜಾ, ಆಮೇಲೆ ಮೇಮೆ ಅಂತೆ, ಇದೇನೋ ಒಂಥರ ಬಾರ್ ಥರ ಮಾಡಿದ್ದಾರೆ. ಆಮೇಲೆ ಇಲ್ಲಿ ನೋಡಿ ಚೆನ್ನಾಗಿದೆ. ಅಂದರೆ ಈವ್ನಿಂಗ್ ಟೈಮಲ್ಲಿ ತುಂಬ ಚೆನ್ನಾಗಿರುತ್ತೆ ಇಲ್ಲಿ. ಅಂದರೆ ಇದೆಲ್ಲ ಸ್ಪ್ರೆಡ್ ಮಾಡಿ ಆರಾಮ್ ಕೂತ್ಕೊಂಡು ಏನೋ ಒಂದು ಮನೆ ಹತ್ರ ಹಾಳಾಗಿ ಹೋಗ್ಬಿಟ್ಟಿದೆ. ಕೋರ್ಟ್ ಕೇಸಲ್ಲಿ ಇರಬೇಕು ಮೋಸ್ಟ್ಲಿ. ಕೋರ್ಟ್ ಕೇಸಲ್ಲಿ ವಾದ ನಡೀತಾ ಇರಬೇಕು, ಹಾಗಾಗ್ಬಿಟ್ಟು ಎಲ್ಲ ಹಾಳು ಬಿದ್ದೋಗ್ಬಿಟ್ಟಿದೆ. ನಂದು ಅಲ್ಲ ನಿಂದು ಅಲ್ಲ, ನನಗೆ ಕೇಸ್ ಆಗೋವರೆಗೂ ನಡೀತಾನೇ ಇರುತ್ತೆ. ಬಟ್ ಚೈನಾದಲ್ಲಿ ಅಷ್ಟು ಆ ಥರ ಡಿಲೇ ಆಗಲ್ಲ ಅಂತ ನಾನು ಕೇಳಿದ್ದೀನಿ. ಕೋರ್ಟ್ ಕೇಸೆಲ್ಲ ಇಲ್ಲಿ ಬೇಗ ಆಗಿಬಿಡುತ್ತೆ. ನಮ್ಮ ಥರ 20 ವರ್ಷ 30 ವರ್ಷ ಆ ಥರ ಆಗಲ್ಲ ಅಂತ ಇಲ್ಲಿ ಬೇಗ ಆಗುತ್ತೆ ಅಂತ ಗೌರಿ ಹೇಳ್ತಾ ಇದ್ಲು. ಸಮುದ್ರ ಇದೆಲ್ಲ ಹಿಂಗೆ ಒಳಗಡೆ ಬಂದ ತಕ್ಷಣ ಅದು ಹಳ್ಳಿ ಅಂತ ಹೇಳ್ದಲ್ಲ, ಅದು ಹಳ್ಳಿಯಲ್ಲಿ ಇದು ಒಂದು ದೇವರಿದೆ ನೋಡಿ. ಇವ್ರ ದೇವಸ್ಥಾನ ಈ ಥರ ಇರುತ್ತೆ. ಇದೊಂಥರ ತುಳಸಿ ಕಟ್ಟೆ ಥರ ಇದೆ ಇಲ್ಲಿ. ಆಮೇಲೆ ಇಲ್ಲೆಲ್ಲ ಅಗರಬತ್ತಿ ಥರ ಇದೆ ನೋಡಿ, ಈ ಥರ ಅಗರಬತ್ತಿ ಹಾಕಿದ್ದಾರೆ. ಇಲ್ಲಿದೆ ನೋಡಿ, ನಾನು ಹೇಳ್ದಲ್ಲ ಚೈನೀಸಲ್ಲಿ ನೈವೇದ್ಯಕ್ಕೆ ವೈನ್, ಎಣ್ಣೆ ನೈವೇದ್ಯ ಮಾಡ್ತಾರೆ ದೇವ್ರಿಗೆ. ಇಲ್ಲಿದೆ ನೋಡಿ ಎಣ್ಣೆ. ಆಮೇಲೆ ಒಳಗಡೆ ದೇವ್ರು ನೋಡೋದು ಮನೆ ಹೇಗಿದೆ. ಗೊತ್ತಾಗ್ತಾನೆ, ಫುಲ್ ಕತ್ಲಿದೆ ನೋಡಿ. ಒಂದು ಪ್ರದಕ್ಷಿಣೆ ಆಗ್ಬಿಡು ನಾವು. ಇಲ್ಲೊಂದು ಚಿಕ್ಕ ದೇವರಿದೆ, ಚಿಕ್ಕ ದೇವಸ್ಥಾನ ಇದೆ ಇಲ್ಲಿ. ಬನ್ನಿ ನಿಮಗೊಂದು ಪ್ರದಕ್ಷಿಣೆ ಹಾಕ್ಬಿಟ್ಟೆ ಒಂದು ರೌಂಡ್. ಎಲ್ಲ ಕಡೆ ಪಾರ್ಕಿಂಗ್ ಮಾಡಿಬಿಟ್ಟಿದ್ದಾರೆ. ಅಯ್ಯೋ ಇಲ್ಲಿದೆ ಬನ್ನಿ. ಓಕೆ, ಇಲ್ಲಿಂದ ನೋಡಿ ಒಂದು 2 ಕಿಲೋಮೀಟರ್ ಡ್ರೈವ್ ಇದೆ. ಗೌರಿ ಯು ಶೋ ಹಿಯರ್, ಸಿ ಇಲ್ಲಿ ನೋಡಿ, ಇಲ್ಲಿ GPS ಅಲ್ಲಿ ನೋಡ್ಬೋದಲ್ಲ, ಈ ಥರ ಮುಂದೆ ಹೋಗ್ಬಿಟ್ಟು ಅಲ್ಲೊಂದು ಬೀಚ್ ಇದೆ ಅಂತೆ. ಹಂಗೆ ಸುಮ್ಮನೆ ನೋಡಿಕೊಂಡು ಏನು ಇಂಟ್ರೆಸ್ಟಿಂಗ್ ಇದ್ರೆ ತೋರಿಸ್ತೀನಿ, ಇಲ್ಲ ಅಂದರೆ ಇಲ್ಲ. ಓಕೆ, ವಾಟ್ ದ ಕನ್ಸ್ಟ್ರಕ್ಷನ್ ಹಿಯರ್ ಇದೆ. ಆಮೇಲೆ ಇಲ್ಲೊಂದು ಪಾರ್ಕಿಂಗ್ ಬಂದ್ಬಿಟ್ಟು ಇಲ್ಲಿ ಕಾರ್ ಪಾರ್ಕ್ ಮಾಡಿದ್ವಿ. ಈ ಗಾಡಿ ಹಿಂದೆ ಇದೆ ಬೀಚ್. ಬನ್ನಿ ತೋರಿಸ್ತೀನಿ, ನೋಡೋಣ ಹೇಗಿದೆ ಬೀಚ್. ನೋಡಿ ಚೈನಾ ಬೀಚ್ಗಳು ನೋಡಿ, ಶೆಂಜನ್ ಬೀಚ್ ಈ ಥರ ಇದೆ ಇಲ್ಲಿ. ವಾವ್, ಸಖತ್ತಾಗಿದೆ ನೋಡಿ. ಕ್ಲೀನಾಗಿದೆ ಇಲ್ಲಿ. ಇಷ್ಟೇನ ಇದು, ಏನು ಸ್ಪೆಷಲ್ ಇಲ್ಲಪ್ಪ ಇಲ್ಲಿ. ಸುಮ್ಮನೆ ಯಾ ಓಕೆ, ವಿ ವಾಕ್ ದಟ್ ಸೈಡ್. ಸೊ ನೆಕ್ಸ್ಟ್ ವೇರ್ ಗೌರಿ? Yes, another 5 kilometers. ಅಗೇನ್ ದ ಸೇಮ್ ದ ಕೋಸ್ಟಲ್ ಲೈನ್. Yes. ಸುಮ್ಮನೆ ಹಿಂಗೆ ಲೀಜರಾಗಿ ಬರ್ತಾ ಇದೀವಿ. ಏನು ಸ್ಪೆಷಲ್ ಆ್ಯಕ್ಟಿವಿಟಿ ಇಲ್ಲ, ಏನಿಲ್ಲ. ಸುಮ್ಮನೆ ಹಿಂಗೆ ಲೀಜರಾಗಿ ಹೋಗೋದು, ಮುಂದೆ ಎಲ್ಲ ಒಳ್ಳೆ ಊಟ ಸಿಕ್ಕರೆ ಊಟ ಮಾಡೋದು, ಇಲ್ಲ ಅಂದರೆ ಸೀದಾ ಮನೆಗೆ ಹೋಗ್ಬಿಡೋದು. ಬನ್ನಿ ನೆಕ್ಸ್ಟ್ ಒಂದು 5 ಕಿಲೋಮೀಟರ್ ಅಂತೆ, ಹೋಗೋಣ.